ಕರೋನಾ ಕಾಲಘಟ್ಟದಿಂದ ಇಂದಿನ ಯುದ್ಧದ ವಿದ್ಯಮಾನಗಳ ಅವಧಿಯೊಳಗೆ ಛಾಯಾಚಿತ್ರಗಾರರು ಆರ್ಥಿಕ ಮತ್ತು ಸ್ವಾವಲಂಬಿ ಬದುಕಿನ ಬಗ್ಗೆ ಸಂಕಷ್ಟ ಎದುರಿಸುತ್ತಿದ್ದಾರೆ ಅಂತ ದಕ್ಷಿಣ ಕೊಡಗಿನ ಛಾಯಾಚಿತ್ರಗಾರರ ಸಂಘ ಆತಂಕ ವ್ಯಕ್ತಪಡಿಸಿದೆ. ಈ ಕುರಿತಂತೆ ಗೋಣಿಕೊಪ್ಪದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ರವೀಂದ್ರ, ಇತ್ತೀಚಿನ ದಿನಗಳಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ ಹೆಸರಿನಲ್ಲಿ ಆನ್ಲೈನ್, ಫೇಸ್ಬುಕ್, ವೆಬ್ಸೈಟ್ಗಳ ಮೂಲಕ ಪರಿಚಯದವರಿಗೆ ಶುಭ ಸಮಾರಂಭಗಳ ಛಾಯಾಚಿತ್ರ ತೆಗೆಯಲು ಜನರು ಅನುವು ಮಾಡಿಕೊಡುತ್ತಿದ್ದಾರೆ. ಇದರಿಂದ ಜನರು ಮೋಸ ಹೋಗ್ತಿರುವುದು ನಮ್ಮ ಗಮನಕ್ಕೆ ಬಂದಿದೆ. ಈ ವಿಚಾರವಾಗಿ ಹಲವಾರು ದೂರುಗಳು ಬಂದಿದ್ದು ನಮ್ಮ ಸಂಘ ತಲೆದೋರಿರುವ ಸಮಸ್ಯೆಗಳನ್ನು ಬಗೆಹರಿಸಿದೆ ಅಂತ ರವೀಂದ್ರ ಹೇಳಿದರು. ಇಂದು ಬೆಲೆ ಏರಿಕೆ ಬಿಸಿ ಎಲ್ಲರನ್ನ ಕಾಡ್ತಿದೆ. ಕ್ಯಾಮೆರಾಗಳ ಬೆಲೆಯು ಗಗನಕ್ಕೇರಿದೆ. ಪೆನ್ ಡ್ರೈವ್, ಹಾರ್ಡ್ ಡಿಸ್ಕ್, ಮೆಮೊರಿ ಕಾರ್ಡ್, ಫೋಟೋ ಪ್ರಿಂಟ್, ಆಲ್ಬಮ್ ಇತರ ಎಲ್ಲ ವಸ್ತುಗಳ ಬೆಲೆ ದುಪ್ಪಟ್ಟಾಗಿದೆ. ಈ ಹಿನ್ನೆಲೆಯಲ್ಲಿ ಛಾಯಾಚಿತ್ರಗಾರರು ವೃತ್ತಿಯಲ್ಲಿ ಗಂಭೀರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾರೆ. ಈ ಎಲ್ಲ ಸಮಸ್ಯೆಗಳನ್ನು ಪರಿಗಣಿಸಿ 10 ವರ್ಷಗಳಿಂದ ಪರಿಷ್ಕರಿಸದೇ ಇದ್ದ ಫೋಟೋ ವೃತ್ತಿಯ ದರವನ್ನು ಏರಿಸುವ ನಿರ್ಧಾರವನ್ನು ಸಂಘದ ಮಹಾಸಭೆಯಲ್ಲಿ ನಿರ್ಧರಿಸಲಾಗಿದೆ ಅಂತ ತಿಳಿಸಿದರು. ನಾವು ಸರ್ ಒಂದು ಸುಮಾರು ವರ್ಷದಿಂದ ನಮ್ಮ ಫೋಟೋಗ್ರಫಿ ಮೆಟೀರಿಯಲ್ಗೆ ಕ್ಯಾಮರಾ, ಕಾರ್ಟ್ರೇಜ್, ಪ್ರಿಂಟರ್ ಎಲ್ಲದಕ್ಕೆ ಈಗ ಸ್ವಲ್ಪ ವರ್ಷಗಳಿಂದ ತುಂಬ ದರ ಜಾಸ್ತಿ ಆಗಿದೆ. ನಾವು ಇದನ್ನ ದರಗಳನ್ನ ಜಾಸ್ತಿ ಮಾಡಿರಲಿಲ್ಲ. ಇತ್ತೀಚೆಗಂತೂ ವಾರ್ ಸ್ಟಾರ್ಟ್ ಆದಮೇಲೆ ತುಂಬ ನಮ್ಮ ಐಟಮ್ಗಳು ನಮಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ. ಅದರಿಂದ ತುಂಬ ಕಷ್ಟ ಆಗ್ತಾ ಇದೆ. ಅದಕ್ಕೆ ನಾವು ನಮ್ಮ ಈ ಪ್ರೈಸ್ ದರ ಪಟ್ಟಿನ ಸ್ವಲ್ಪ ಮಟ್ಟಿಗೆ ಹೆಚ್ಚಿಸಿದ್ವಿ. ಇದನ್ನ ನಮ್ಮ ಇಲ್ಲಿನ ಸಾರ್ವಜನಿಕರು ಹೊನ್ನಪೇಟೆ, ವಿರಾಜಪೇಟೆ, ಸಿದ್ದಾಪುರ ಎಲ್ಲ ಜಾಗ ಸೇರ್ಕೊಂಡು ನಾವೊಂದು ದಕ್ಷಿಣ ಕೊಡಗು ಛಾಯಾಗ್ರಾಹಕರ ಸಂಘ ಅಂತ ಮಾಡಿಕೊಂಡು ಈ ದರ ಪಟ್ಟಿ ಮಾಡಿದ್ವಿ. ಸ್ವಲ್ಪ 10% ಆಗಿ ಜಾಸ್ತಿ ಮಾಡಿದ್ವಿ. ಮೊದಲನಾಗೆ ನಮಗೆ ಸಾರ್ವಜನಿಕರು ಸಹಕಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅಂಗಡಿ ಬಾಡಿಗೆ ಆಗಿರ್ಬೋದು, ಕರೆಂಟ್ ಬಿಲ್ ಇರ್ಬೋದು, ಎಲ್ಲದಕ್ಕೂ ದರ ಜಾಸ್ತಿ ಆಗಿದೆ. ಅದರಿಂದ ನಾವು ಒಂದು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಈ ನಮ್ಮ ಒಂದು ಮನವಿನ ಸಾರ್ವಜನಿಕರು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಸಂಘದ ಕಾರ್ಯದರ್ಶಿ ರಾಮದಾಸ್ ಮಾತನಾಡಿ, ಇತ್ತೀಚೆಗೆ ಮೊಬೈಲ್ಗಳಲ್ಲಿ ಫೋಟೋಗಳನ್ನು ಸೆರೆ ಹಿಡಿದು ಜೆರಾಕ್ಸ್ ಅಂಗಡಿ ಅಥವಾ ಸೈಬರ್ ಸೆಂಟರ್ಗಳಲ್ಲಿ ತಮ್ಮ ಕೆಲಸಗಳನ್ನು ಸುಲಭವಾಗಿ ಮಾಡಿಕೊಳ್ಳುತ್ತಿರುವುದರಿಂದ ಛಾಯಾಚಿತ್ರಗಾರರು ಅತಂತ್ರ ಸ್ಥಿತಿಗೆ ಸಿಲುಕಿದ್ದಾರೆ. ಜೊತೆಗೆ ಹೊರ ಜಿಲ್ಲೆಯವರಿಗೂ ಮದುವೆ ಮತ್ತು ಇತರೆ ಸಮಾರಂಭಗಳನ್ನು ನೀಡುತ್ತಿರುವುದರಿಂದ ಸ್ಥಳೀಯ ಛಾಯಾಚಿತ್ರಗಾರರು ಕೆಲಸದಿಂದ ವಂಚಿತರಾಗ್ತಿದ್ದಾರೆ ಅಂತ ಕಳವಳ ವ್ಯಕ್ತಪಡಿಸಿದರು. ಕೊರೋನಾದಿಂದ 2019ರಿಂದ ಇಲ್ಲಿಯ ತನಕ ಈ ಯುದ್ಧ ಆಗ್ತಾ ಇದೆ. ಇಲ್ಲಿಯ ತನಕ ನಾವು ಫೋಟೋಗ್ರಾಫರ್ಸ್ ಬಹಳ ತೊಂದರೆ ಹಾಗೂ ಕಷ್ಟದಿಂದ ಅನುಭವಿಸ್ತಾ ಇದ್ದೀವಿ. ಅಂದರೆ ಎಲ್ಲ ಬೆಲೆ ಏರಿಕೆಯಿಂದ ನಮಗೆ ವೃತ್ತಿ ಮುನ್ನಡೆಸಲು ಭಾರಿ ಕಷ್ಟವಾಗ್ಬಿಟ್ಟಿದೆ. ಈ ಒಂದು ನೆಲೆಯಲ್ಲಿ ನಾವು 10 ವರ್ಷದಿಂದ ನಮ್ಮ ಸಂಘದಿಂದ ಯಾವುದೇ ಬೆಲೆ ಏರಿಕೆಯನ್ನು ನಾವು ಮಾಡಲಿಲ್ಲ. ಈಗ ಅನಿವಾರ್ಯ ಆಗಿದೆ. ಯಾಕಂತೇಳಿದ್ರೆ ಎಲ್ಲ ಕೂಡ ಪ್ರತಿಯೊಂದಕ್ಕೂ ಕೂಡ ಸಮಾಜದಲ್ಲಿ ಬೆಲೆ ಏರಿಕೆಯಿಂದ ಹೋಗ್ಬಿಟ್ಟು ಎಲ್ಲರೂ ಕೂಡ ಜಾಸ್ತಿ ಮಾಡ್ತಿದ್ದಾರೆ. ಆದರೂ ಕೂಡ ನಾವು ಸಾರ್ವಜನಿಕರಿಗೋಸ್ಕರ, ನಮ್ಮ ಗ್ರಾಹಕರಿಗೋಸ್ಕರ ಅದನ್ನ ಹಾಗೆ ಇಲ್ಲಿವಂತ ತಡೆ ಹಿಡಿದು ಈಗ ಅನಿವಾರ್ಯ ಪರಿಸ್ಥಿತಿ ಬಂದಿದ್ದರಿಂದ ನಾವು ಅದನ್ನ ಏರಿಸಲೇಬೇಕಾದಂಥ ವಿಷಯ ಬಂದಿದೆ. ಅಲ್ಲದೆ ನಾವು ಇಲ್ಲಿ ಸ್ಥಳೀಯರಾಗಿ ನಾವು ಇಲ್ಲಿನ ಸಂಪ್ರದಾಯಕ್ಕೆ ಒಪ್ಪಿಕೊಂಡು ನಮ್ಮ ವೃತ್ತಿಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಇದ್ದೀವಿ. ಕೆಲವರು ಆನ್ಲೈನು, ವೆಬ್ಸೈಟಲ್ಲೆಲ್ಲ ಬುಕ್ ಮಾಡಿಕೊಂಡು ಮೋಸ ಹೋಗ್ತಾ ಇದ್ದಾರೆ. ದಯವಿಟ್ಟು ಸಾರ್ವಜನಿಕರು, ಗ್ರಾಹಕರು ಮನವಿ, ದಯವಿಟ್ಟು ಇಲ್ಲಿ ಸ್ಥಳೀಯರಿಗೆ ಕೊಡಿ. ಏನೇ ಸಮಸ್ಯೆಗಳಾದರೂ ನಾವು ನಿಮ್ಮ ಜೊತೆ ಇರ್ತೀವಿ, ಅದನ್ನ ಬಗೆಹರಿಸ್ತೀವಿ. ಹೊರಗಿನವ್ರಿಗೆ ಕೊಟ್ಟರೆ ಅದು ತುಂಬ ನಿಮಗೂ ಕೂಡ ಅದು ಅವರು ತಗೊಳ್ಳಿಕ್ಕೆ ಮಾಡಲಿಕ್ಕೆಲ್ಲ ತುಂಬ ಕಷ್ಟ ಆಗ್ತದೆ. ಅದರಿಂದ ನಿಮ್ಮನ್ನ ವಿನಂತಿ ಮಾಡ್ತಿದ್ದೀವಿ, ನಮ್ಮ ಈ ಸಂಘದ ಈ ಒಂದು ದರಪಟ್ಟಿಯನ್ನು ನೀವು ಸಂತೋಷದಿಂದ ಸ್ವೀಕರಿಸಿ ನಮಗೆ ಸಹಕರಿಸಿ ನಮ್ಮ ಜೀವನಕ್ಕೆ ಒಂದು ಸ್ಫೂರ್ತಿಯಾಗಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ.